ಅದ್ಭುತವಾಗಿ ಅವರ ಆರೋಗ್ಯ ಐಶ್ವರ್ಯ ಕೊಡಲಿ. ಇನ್ನು ಮುಂದಿನ ಮಟ್ಟಕ್ಕೆ ಇವರು ರಾಜಕೀಯ ಕ್ಷೇತ್ರದಲ್ಲಿ ಮುಂದಿನ ಕ್ಷೇತ್ರದಲ್ಲಿ MLC ಆಗಲಿ. ಇಂದು ನಮಗೆ ಸಂತೋಷದ ವಿಚಾರ, ನಮ್ಮ ಕರ್ನಾಟಕ ರಾಜ್ಯದ KPCC ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದಂತಹ ಹಾಗೂ BDA ಸದಸ್ಯರಾದಂತಹ ಪುಟ್ಟಸ್ವಾಮಿ ಗೌಡ್ರವರು ನನ್ನ ಆತ್ಮೀಯರು, ನನ್ನ ಬ್ರದರು, ಅಣ್ಣನಾಗಿ ನನಗೂ ಸಹ ಈ ಕಾರ್ಮಿಕ ವಿಭಾಗದಲ್ಲಿ ನೂತನವಾಗಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಸಹ ಕೊಟ್ಟಿರುತ್ತಾರೆ. ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಇವರು ಹುಟ್ಟುಹಬ್ಬ ಇಂದು ನಮಗೆ ಅದ್ಭುತವಾಗಿ ಅವರ ಆರೋಗ್ಯ ಐಶ್ವರ್ಯ ಕೊಡಲಿ. ಇನ್ನು ಮುಂದಿನ ಮಟ್ಟಕ್ಕೆ ಇವರು ರಾಜಕೀಯ ಕ್ಷೇತ್ರದಲ್ಲಿ ಮುಂದಿನ ಕ್ಷೇತ್ರದಲ್ಲಿ MLC ಆಗಲಿ ಇಲ್ಲ ಅಥವಾ ಚೇರ್ಮನ್ನಲ್ಲಿ ಒಳ್ಳೆ ಬೋರ್ಡ್ ಕೊಡಲಿ ಅಂತ ಅಧ್ಯಕ್ಷರಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಆ ಭಗವಂತ ಇವರಿಗೆ ಹೆಚ್ಚಿನ ಆಶೀರ್ವಾದ ಮಾಡಲಿ, ಇನ್ನು ಆರೋಗ್ಯ ಭಾಗ್ಯ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಸರಳ ಜೀವಿ, ಸಜ್ಜನ ಜೀವಿ, ಇಷ್ಟೆಲ್ಲ ಅಧಿಕಾರ ಇದ್ದರೂ ಸಹ ಯಾವುದೇ ರೀತಿ ಯಾರಿಗೂ ದರ್ಪ ತೋರದೆ ಇಷ್ಟೊಂದು ಜನ ಶಾಂತ ರೀತಿಯಲ್ಲಿ ಅವರೇ ಅಂದರೆ ಇವರ ಸರಳ ಜೀವಿ ತುಂಬ ಮೃದು ಸ್ವಭಾವದವರು ಅಂತ ನಾನು ಕೇಳ್ತಾ ಇದ್ದೀನಿ. ನನ್ನ ಪ್ರೀತಿಯ ಅಣ್ಣ, ನನ್ನ ಹಿತೈಷಿಯರು ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ನನ್ನೆಲ್ಲ ಯಶಸ್ಸಿಗೆ ಇವರೇ ಕಾರಣ ಅಂತ ಹೇಳ್ತಾ ಇದ್ದೀನಿ. ದಯಮಾಡಿ ಇವರಿಗೆ ಮುಂದಿನ ರೀತಿಯಲ್ಲಿ ನಮ್ಮ ಹೈಕಮಾಂಡ್ ಒಳ್ಳೆಯ ಹುದ್ದೆ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಮಾನ್ಯ KPCC ಅಧ್ಯಕ್ಷರಾದಂಥ DK ಸಾಹೇಬರು ಇಂದು ನಿನ್ನೆ ಪದಗ್ರಹಣ ಮಾಡಿದ್ರು ಮುಖ್ಯಮಂತ್ರಿಯಾಗಿ. ಅವರು ಇಷ್ಟೊಂದು ವರ್ಷ ಯಾವುದೇ ಪಕ್ಷದಲ್ಲಿ ಹೋಗದೆ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿದು ಈ ಸ್ಥಾನ ಪಡೆದಿದ್ದಾರೆ ಅಂದರೆ, ಒಬ್ಬ ಕಾರ್ಯಕರ್ತನಾಗಿ ಇವತ್ತು CM ಆಗಿದ್ದಾರೆ ಅಂದರೆ ಒಬ್ಬ ಕೆಂಪೇಗೌಡ, ದೊಡ್ಡಹಳ್ಳಿ ಕೆಂಪೇಗೌಡರ ಮಗ ಬೆಂಗಳೂರಿಗೆ ಬಂದು ನೆಲೆಸಿ ಒಂದು ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ್ದಾರೆ ಅಂದರೆ ಅವ್ರು ಭಗವಂತನ ಇಚ್ಛೆ, ದೈವಾನುಗ್ರಹದಿಂದ ಇವತ್ತು CM ಆಗಿದ್ದಾರೆ. ಎಲ್ಲ ಕಾರ್ಯಕರ್ತರು CM ಅಂತ ಹೇಳ್ತಾರೆ, ಅದು ಒಳ್ಳೆಯ ಅವರ ಬಯಕೆ. ಅವ್ರು ಇದೇ ರೀತಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ, ನಮ್ಮ ರಾಜ್ಯಕ್ಕೆ ಸುಭಿಕ್ಷ ಸರ್ಕಾರವನ್ನು ನೀಡಲಿ ಅಂತ ಭಗವಂತನಲ್ಲಿ ಕೇಳ್ತಾ ಇದ್ದೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೂ ಸಹ ನಾನು ಈ ದಿನ ಶುಭಾಶಯ ಕೇಳ್ತಾ ಇದ್ದೀನಿ.